ಬ್ರಿಟಿಷರು ಭಾರತಕ್ಕೆ ಹೇಗೆ ಬಂದರು, ಭಾರತದಲ್ಲಿ ಇದ್ದಂಥ ರಾಜರುಗಳನ್ನು ಮೂರ್ಖರನ್ನಾಗಿಸಿ ಅವರೊಂದಿಗೆ ವ್ಯಾಪಾರ ಮಾಡೋದಕ್ಕೆ ಅಪ್ಪಣೆಗಳನ್ನು ಹೇಗೆ ಪಡೆದುಕೊಂಡರು, ಕೇವಲ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದಂಥ ಬ್ರಿಟಿಷರು ಅವರ ದೇಶದಿಂದ ನಮ್ಮ ದೇಶಕ್ಕೆ ಬಂದೂಕುಗಳನ್ನು ಸೈನ್ಯವನ್ನು ಕರೆಸಿಕೊಳ್ಳುವಾಗ ಭಾರತೀಯ ರಾಜರುಗಳು ಇದಕ್ಕೆ ವಿರೋಧವನ್ನು ಮಾಡಲಿಲ್ವಾ? ಹೀಗೆ ಇಡೀ ಭಾರತವನ್ನು ಬ್ರಿಟಿಷರು ಹೇಗೆ ತಮ್ಮ ಕೈವಶ ಮಾಡಿಕೊಂಡರು ಅನ್ನುವಂಥ ಪೂರ್ತಿ ಇತಿಹಾಸವನ್ನು ನಿಮಗೆ ತಿಳಿಸುತ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆಲ್ ಅಂತ ಸೆಟ್ ಮಾಡಿ. ಆಗಿನ ಕಾಲದಲ್ಲಿ ಯುರೋಪ್ನಲ್ಲಿ ದವಸ ಧಾನ್ಯಗಳಿಗೆ, ಮಸಾಲಾ ಪದಾರ್ಥಗಳಿಗೆ ಅತಿ ಹೆಚ್ಚು ಬೇಡಿಕೆ ಇತ್ತು. ಇದರಿಂದ ಅಲ್ಲಿನ ವ್ಯಾಪಾರಿಗಳು ಬೇರೆ ದೇಶಗಳಲ್ಲಿ ದವಸ ಧಾನ್ಯಗಳು, ಮಸಾಲಾ ಪದಾರ್ಥಗಳು ಎಲ್ಲೆಲ್ಲಿ ದೊರಕುತ್ತೆ ಅಂತ ಹುಡುಕೋದಕ್ಕೆ ಶುರು ಮಾಡಿದರು. ಆಗ 1497ರಲ್ಲಿ ಪೋರ್ಚುಗೀಸನಾಗಿದ್ದಂಥ ವಾಸ್ಕೋ ಡಿ ಗಾಮನು ಮೊದಲ ಬಾರಿಗೆ ಇಂಡಿಯಾಗೆ ಹೇಗೆ ಬರಬಹುದು ಅಂತ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುತ್ತಾನೆ. ಹೀಗೆ ಬ್ರಿಟಿಷರಿಗಿಂತ ಮುಂಚೆ ಪೋರ್ಚುಗೀಸರು ಇಂಡಿಯಾಗೆ ಬಂದು ಇಲ್ಲಿನ ಕೆಲ ಪ್ರಾಂತ್ಯಗಳ ರಾಜರುಗಳನ್ನು ಯುದ್ಧದಲ್ಲಿ ಸೋಲಿಸಿ ಮುಂಬೈ, ಗೋವಾ ಮತ್ತು ಮಂಗಳೂರನ್ನು ವಶಪಡಿಸಿಕೊಂಡು ವ್ಯವಹಾರಗಳನ್ನು ಮಾಡ್ತಿದ್ರು. ಈ ರೀತಿ 1500ರಿಂದ 1600ರವರೆಗೂ ಅಂದ್ರೆ 100 ವರ್ಷಗಳವರೆಗೆ ಪೋರ್ಚುಗೀಸರು ಮಾತ್ರ ಭಾರತದಲ್ಲಿ ಇರುವಂತಹ ಮಸಾಲಾ ಪದಾರ್ಥಗಳನ್ನು ತಗೊಂಡು ಹೋಗಿ ಆದಾಯವನ್ನು ಮಾಡಿಕೊಳ್ಳುತ್ತಿದ್ದರು. 1600ನೇ ಇಸ್ವಿಯ ನಂತರ ಬ್ರಿಟನ್ಗೆ ಸೇರಿದಂತಹ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಮಹಾರಾಣಿ ಆಗಿದ್ದಂತಹ ಕ್ವೀನ್ ಎಲಿಜಬೆತ್ ಗಳಿಂದ ಸಹಿಯನ್ನು ಪಡೆದುಕೊಂಡು ನೆದರ್ಲ್ಯಾಂಡಿಗೆ ಸಂಬಂಧಿಸಿದ ಒಂದು ಕಂಪನಿ ಜೊತೆ ಸೇರಿ ಪೋರ್ಚುಗೀಸರು ಯಾವ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಬಂದರೋ ಅದೇ ಮಾರ್ಗದಿಂದ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಕೂಡ ಭಾರತಕ್ಕೆ ಬರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಸೂರತ್ನಲ್ಲಿ ಅವರ ವ್ಯಾಪಾರಗಳನ್ನು ಮಾಡಿಕೊಳ್ಳುವುದಕ್ಕೆ ಅನುಮತಿಯನ್ನು ನೀಡಿದ್ದು ಆಗ ಮೊಘಲ ಸಾಮ್ರಾಜ್ಯವನ್ನು ಆಳುತ್ತಿದ್ದ ಜಹಾಂಗೀರ್. ಇಲ್ಲಿ ನೀವು ಗಮನಿಸಿದರೆ 1500ರಿಂದ 1600ರವರೆಗೆ ಭಾರತದಲ್ಲಿ ಪೋರ್ಚುಗೀಸರು ಮಾತ್ರ ವ್ಯಾಪಾರಗಳನ್ನು ಮಾಡ್ತಿದ್ದರು. ಇದರಿಂದ ಪೋರ್ಚುಗೀಸರು ಭಾರತೀಯರಿಂದ ಅತಿ ಕಡಿಮೆ ಬೆಲೆಗೆ ಮಸಾಲಾ ಪದಾರ್ಥಗಳನ್ನು ಖರೀದಿ ಮಾಡಿ ಅದರಿಂದ ಅತಿ ಹೆಚ್ಚು ಆದಾಯವನ್ನು ಮಾಡಿಕೊಳ್ಳುತ್ತಿದ್ದರು. ಆದರೆ 1600ನೇ ವರ್ಷದ ನಂತರ ಬ್ರಿಟಿಷ್ಗೆ ಸೇರಿದಂತ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಡಚ್ ಕಂಪನಿ ಇಬ್ಬರು ಕೂಡ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಬಂದಾಗ ಭಾರತದ ಮಸಾಲಾ ಪದಾರ್ಥಗಳಿಗೆ ಇನ್ನೂ ಕೂಡ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಈ 3 ಕಂಪನಿಗಳಿಗೆ ಪೈಪೋಟಿ ಹುಟ್ಟಿಕೊಂಡಿತು. ಆಗ ಡಚ್ ಕಂಪನಿಯವರು ಪೋರ್ಚುಗೀಸರ ವ್ಯಾಪಾರಗಳಿಗೆ ನಷ್ಟವಾಗೋ ತರ ಒಂದು ಪ್ಲಾನ್ ಮಾಡಿ ಪೋರ್ಚುಗೀಸರ ವ್ಯಾಪಾರಗಳಿಗೆ ಅತಿ ದೊಡ್ಡ ಹೊಡೆತವನ್ನು ಕೊಡುತ್ತಾರೆ. ಆಗ ಬ್ರಿಟಿಷರು ಈ ಡಚ್ ಕಂಪನಿಯವರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಆ ಒಪ್ಪಂದದ ಪ್ರಕಾರ ಇಂಡಿಯಾದಲ್ಲಿ ಇರುವಂತಹ ಪೂರ್ತಿ ವ್ಯಾಪಾರಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯವರೇ ನೋಡಿಕೊಳ್ಳುವುದಾಗಿರುತ್ತೆ. ಈ ರೀತಿ ಬ್ರಿಟಿಷರು ಭಾರತದಿಂದ ಮಸಾಲಾ ಪದಾರ್ಥಗಳು, ಕಾಟನ್ ಮತ್ತು ಸಿಲ್ಕ್ ಇವೆಲ್ಲಗಳನ್ನು ತೆಗೆದು ಹೋಗಿ ವ್ಯಾಪಾರಗಳನ್ನು ಮಾಡಿಕೊಳ್ಳುತ್ತಿದ್ದರು. ಹೀಗಿರುವಾಗ 1664ರಲ್ಲಿ ಫ್ರೆಂಚರು ಕೂಡ ಭಾರತದಲ್ಲಿ ವ್ಯವಹಾರಗಳನ್ನು ಮಾಡೋದಕ್ಕೆ ಬರ್ತಾರೆ. ಆದರೆ ಫ್ರೆಂಚರು ಭಾರತಕ್ಕೆ ಬಂದಾಗ ಆಗಾಗಲೇ ಬ್ರಿಟಿಷರು ಭಾರತದ ಎಲ್ಲಾ ಕಡೆಗಳಲ್ಲೂ ವ್ಯವಹಾರದ ವಹಿವಾಟುಗಳನ್ನು ಮಾಡಿಕೊಳ್ಳುವುದರಿಂದ ಬ್ರಿಟಿಷರನ್ನು ವ್ಯಾಪಾರದಲ್ಲಿ ಸೋಲಿಸಕ್ಕೆ ಆಗಲ್ಲ. ಹೀಗೆ ಬ್ರಿಟಿಷರು 1600ರಿಂದ 1757ರವರೆಗೆ ಕೆಲವು ವ್ಯಾಪಾರದ ವಹಿವಾಟುಗಳನ್ನು ಮಾತ್ರ ಮಾಡುತ್ತಿದ್ದರು. ಆದರೆ ಬ್ರಿಟಿಷರು ಇಲ್ಲಿಗೆ ಸುಮ್ಮನಾಗಲಿಲ್ಲ. ಇಡೀ ಭಾರತವನ್ನೇ ನಮ್ಮ ಕೈವಶ ಮಾಡಿಕೊಳ್ಳಬೇಕು, ನಾವೇ ಇಂಡಿಯಾದಲ್ಲಿ ಆಡಳಿತವನ್ನು ನಡೆಸಬೇಕು ಅನ್ಕೊಂಡು ಬ್ರಿಟಿಷರು ಭಾರತೀಯ ರಾಜರುಗಳನ್ನು ತಮ್ಮ ಬಲೆಗೆ ಹಾಕಿಕೊಳ್ಳೋದಕ್ಕೆ ಆ ರಾಜರುಗಳಿಗೆ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಟ್ಟು ರಾಜರುಗಳ ಮೆಚ್ಚುಗೆಯನ್ನು ಪಡೆಯುತ್ತಿದ್ದರು. ಇದರ ಜೊತೆಗೆ ಭಾರತದಲ್ಲಿ ತುಂಬಾ ಜನ ಮಹಾರಾಜರು ತಮ್ಮ ಆಧಿಪತ್ಯವನ್ನು ಸಾಧಿಸಲು ಬೇರೆ ರಾಜರುಗಳ ಮೇಲೆ ಯುದ್ಧವನ್ನು ಮಾಡ್ತಿದ್ದರು. ಆ ಸಮಯಕ್ಕೋಸ್ಕರನೇ ಕಾಯುತ್ತಿರುವಂತಹ ಬ್ರಿಟಿಷರು ಯುದ್ಧವನ್ನು ಮಾಡುತ್ತಿರುವಂತಹ ರಾಜರುಗಳಿಗೆ ಹಣದ ಸಹಾಯವನ್ನು ಮಾಡುತ್ತಿದ್ದರು. ಇದರಿಂದ ರಾಜರುಗಳ ಸ್ನೇಹವನ್ನು ಗಳಿಸಿ ಅವರಿಗೆ ಇನ್ನೂ ಕೂಡ ಹತ್ತಿರವಾಗಿ ಬ್ರಿಟಿಷರ ವ್ಯಾಪಾರದ ಕಂಪನಿಗಳನ್ನು ಚೆನ್ನೈ, ಮುಂಬೈ, ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿಕೊಳ್ಳುತ್ತಾರೆ. ಅಷ್ಟಕ್ಕೂ ಬ್ರಿಟಿಷರು ಇದೇ ಸ್ಥಳಗಳಲ್ಲಿ ಯಾಕೆ ಅವರ ಕಂಪನಿಗಳನ್ನು ಸ್ಥಾಪನೆ ಮಾಡಿದ್ರು ಅಂದ್ರೆ ಇದಕ್ಕೆ ಕಾರಣ ಯಾವುದಾದರೂ ಒಂದು ದೇಶವನ್ನು ಆಕ್ರಮಿಸಿಕೊಳ್ಳಬೇಕಾದರೆ ಮುಂಚಿತವಾಗಿ ಆ ದೇಶದ ಕರಾವಳಿ ಪ್ರದೇಶಗಳು ಅಂದ್ರೆ ಸಮುದ್ರಗಳ ಪಕ್ಕದಲ್ಲಿ ಇರುವಂತಹ ಪ್ರದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು. ಆಗ ಮಾತ್ರ ಆ ದೇಶವನ್ನು ಆಕ್ರಮಿಸಿಕೊಳ್ಳಬಹುದು. ಈ ರೀತಿ ಮುಖ್ಯವಾಗಿರುವಂತಹ ಪ್ರದೇಶಗಳೆಲ್ಲ ಬ್ರಿಟಿಷರು ಅವರ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಂಡರು.
ಆದರೆ ಕೇವಲ ವ್ಯಾಪಾರಗಳನ್ನು ಮಾಡುವುದರಿಂದ ಇಡೀ ದೇಶವನ್ನು ಆಕ್ರಮಿಸಿಕೊಳ್ಳುವುದು ಅಸಾಧ್ಯವೆಂದು ಅರಿತುಕೊಂಡಂತಹ ಬ್ರಿಟಿಷರು ಈ ದೇಶವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಬಂದೂಕುಗಳು, ಮದ್ದುಗುಂಡುಗಳು, ಸೈನಿಕರ ಅವಶ್ಯಕತೆ ಇದೆ ಅಂತ ಭಾವಿಸಿ ರಾಜರುಗಳಿಗೆ ಅನೇಕ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಮೊದಮೊದಲು ನಮ್ಮ ಕಂಪನಿಗಳನ್ನು ಸುರಕ್ಷಿತವಾಗಿ ಕಾಯಲು ಸೆಕ್ಯೂರಿಟಿ ಗಾರ್ಡ್ಗಳ ಅವಶ್ಯಕತೆ ಇದೆ ಅಂತ ರಾಜರಿಂದ ಅಪ್ಪಣೆಗಳನ್ನು ಪಡೆದು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಅವರು ನೇಮಿಸಿಕೊಳ್ಳುತ್ತಾರೆ. ಅದು ನಂತರ ಭಾರತದ ದೇಶದ ರಾಜರುಗಳನ್ನು ಬಲವಂತಪಡಿಸಿ ಬೇಡಿಕೊಂಡು ತಮ್ಮ ಕಂಪನಿಗಳನ್ನು ಮತ್ತು ವ್ಯವಹಾರಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬಂದೂಕು, ಫಿರಂಗಿ, ಸೈನ್ಯದ ಅವಶ್ಯಕತೆ ತುಂಬಾ ಇದೆ ಅಂತ ನಂಬಿಸಿ ಅವೆಲ್ಲವನ್ನು ಅವರ ದೇಶದಿಂದ ಭಾರತಕ್ಕೆ ತರ್ತಾರೆ. ಅವರ ಸೈನ್ಯವನ್ನು ಮದ್ರಾಸ್, ಬಾಂಬೆ ಇನ್ನೂ ಇತರ ಪ್ರದೇಶಗಳಲ್ಲಿ ನೇಮಿಸುತ್ತಾ ಬರ್ತಾರೆ. ಹೀಗೆ 1844ನೇ ವರ್ಷದ ಹೊತ್ತಿಗೆ ಬ್ರಿಟಿಷರ ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ಹುಟ್ಟಿಕೊಂಡಿದ್ದರು. ಇಲ್ಲಿ ಇನ್ನೊಂದು ವಿಷಯ ಏನೆಂದರೆ, ಬ್ರಿಟಿಷ್ ಸೈನ್ಯದಲ್ಲಿ 90% ಸೈನಿಕರು ಭಾರತೀಯರೇ ಆಗಿದ್ದರು. ಇನ್ನು ಮಿಕ್ಕಿದ್ದ 10% ಸೈನಿಕರು ಅವರ ದೇಶದಿಂದ ಕರೆಸಿಕೊಂಡಿದ್ದರು. ಇದರಿಂದ ಬ್ರಿಟಿಷರ ಸೈನ್ಯ ಬಲ ತುಂಬಾ ಹೆಚ್ಚಾಯಿತು. ಯುದ್ಧವನ್ನು ಮಾಡೋದೇ ಬಾಕಿ ಇತ್ತು. ಇದರ ಜೊತೆಗೆ ಭಾರತೀಯ ರಾಜರುಗಳಲ್ಲಿ ಒಗ್ಗಟ್ಟು, ಐಕ್ಯತೆ ಅನ್ನೋದೇ ಇರದೆ ಅವರವರಲ್ಲಿಯೇ ಯುದ್ಧಗಳನ್ನು ಮಾಡಿಕೊಳ್ಳುತ್ತಿದ್ದರು. ಮೊಘಲ ಸಾಮ್ರಾಜ್ಯ ರಾಜ್ಯವಂತೂ ಮರಾಠ ಮತ್ತು ಸಿಖ್ಖರಿಂದ ಅನೇಕ ದಾಳಿಗಳಿಗೆ ಒಳಗಾಗಿತ್ತು. ಹೀಗೆ ಇವರಿವರ ನಡುವೆಯೇ ಯುದ್ಧಗಳನ್ನು ಮಾಡಿಕೊಳ್ಳುವುದರಿಂದ ಬ್ರಿಟಿಷರಿಗೆ ಅದರಿಂದ ತುಂಬಾ ಲಾಭವಾಗುತ್ತಿತ್ತು. ಇದರಿಂದ ಬ್ರಿಟಿಷರು ಯುದ್ಧ ಮಾಡುವುದಕ್ಕೆ ಧೈರ್ಯ ಮಾಡಿಕೊಂಡರು. ಅಂದಿನಿಂದ ಕ್ರಮವಾಗಿ ಭಾರತದ ದೇಶದ ರಾಜರುಗಳ ಮೇಲೆ ಯುದ್ಧವನ್ನು ಸಾರುತ್ತಲೇ ಇದ್ದರು. ನಂತರ 1764ರಲ್ಲಿ ಮೊಘಲ್ ಶಾ ಆಲಂನ ಮೇಲೆ ದಾಳಿ ಮಾಡಿ ಗೆದ್ದು ಬೆಂಗಾಲ್, ಬಿಹಾರ್ ಮತ್ತು ಒಡಿಶಾಗಳ ಮೇಲೆ ತಮ್ಮ ಹಿಡಿತವನ್ನು ಸಾರುತ್ತಾರೆ. ಆ ಪ್ರದೇಶಗಳ ನಂತರ ಬ್ರಿಟಿಷರ ಕಣ್ಣು ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಬಿತ್ತು. ಆದರೆ ಮುಂಚಿತವಾಗಿ ಮೈಸೂರನ್ನು ಆಕ್ರಮಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಮೈಸೂರನ್ನು ಆಳುತ್ತಿರುವಂತಹ ಮಹಾರಾಜ ಹೈದರ್ ಅಲಿ, ಇವರು ಟಿಪ್ಪು ಸುಲ್ತಾನ್ನ ತಂದೆ. ಬ್ರಿಟಿಷರಿಗೆ ಮತ್ತು ಮೈಸೂರು ರಾಜರ ನಡುವೆ 4 ಯುದ್ಧಗಳು ನಡೆಯುತ್ತೆ. ಮೊದಲ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಆ ಯುದ್ಧವನ್ನು ಸೋತು ಹೋಗ್ತಾರೆ. ಎರಡನೇ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದ್ ನಿಜಾಂ ಅವರ ಬೆಂಬಲವನ್ನು ಪಡೆದು ಹೈದರ್ ಅಲಿಯ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದಲ್ಲಿ ಹೈದರ್ ಅಲಿ ಸಾವನ್ನಪ್ಪುತ್ತಾನೆ. ಅದು ನಂತರ ಒಂದು ಒಪ್ಪಂದ ಮಾಡಿಕೊಂಡು ಆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಲಾಗುತ್ತೆ. ಮೂರನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವನ ತಂದೆಯನ್ನು ಬ್ರಿಟಿಷರು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಬ್ರಿಟಿಷರ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದಾಗ ಬ್ರಿಟಿಷರು ಮತ್ತೊಮ್ಮೆ ಹೈದರಾಬಾದ್ ನಿಜಾಮರು ಮತ್ತು ಮರಾಠರ ಸಹಾಯವನ್ನು ಪಡೆದು ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನು ಸೋಲಿಸಿ ಅವನ ಅರ್ಧ ಸಾಮ್ರಾಜ್ಯವನ್ನೇ ಕಬಳಿಸಿದರು. ಕೊನೆಗೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಮೇಲೆ ಮತ್ತೊಮ್ಮೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನು ಕೊಂದು ಮೈಸೂರನ್ನು ಆಕ್ರಮಿಸಿಕೊಳ್ಳುತ್ತಾರೆ. ಮೈಸೂರಿನ ಜೊತೆ ಬ್ರಿಟಿಷರು ಯುದ್ಧವನ್ನು ಮಾಡಿದ್ದರಿಂದ ಆ ಯುದ್ಧವನ್ನು ಆಂಗ್ಲೋ ಮೈಸೂರು ಯುದ್ಧ ಅಂತ ಕರೀತಾರೆ. ಇದರ ನಂತರ ಬ್ರಿಟಿಷರ ಕಣ್ಣು ಮರಾಠರ ಮೇಲೆ ಬೀಳುತ್ತೆ. ಇವರ ಜೊತೆಗೆ ಬ್ರಿಟಿಷರು 3 ಯುದ್ಧಗಳನ್ನು ಮಾಡ್ತಾರೆ. ಕೊನೆಗೆ ಉಳಿದಿರುವುದು ಸಿಖ್ಖರು ಮಾತ್ರ. ಅದನ್ನು ಆಳುತ್ತಿದ್ದವನು ರಂಜಿತ್ ಸಿಂಗ್. ಬ್ರಿಟಿಷರು ರಂಜಿತ್ ಸಿಂಗ್ ಬದುಕಿರುವವರೆಗೂ ಅವರ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಧೈರ್ಯವನ್ನೇ ಮಾಡಲಿಲ್ಲ. ಆದರೆ ರಂಜಿತ್ ಸಿಂಗ್ ಸತ್ತ ನಂತರ ಬ್ರಿಟಿಷರು ಸಿಖ್ಖರ ಮೇಲೆ ಯುದ್ಧವನ್ನು ಮಾಡಿ ಅವರ ಮೇಲೂ ಗೆಲುವನ್ನು ಸಾಧಿಸುತ್ತಾರೆ. ಆದರೆ ಹೈದರಾಬಾದ್ ನಿಜಾಮರ ಮೇಲೆ ಬ್ರಿಟಿಷರು ಯುದ್ಧವನ್ನು ಮಾಡೋದಕ್ಕೆ ಇಷ್ಟಪಡಲಿಲ್ಲ. ಯಾಕೆಂದ್ರೆ ಹೈದರಾಬಾದ್ ನವಾಬ ಯಾವಾಗಲೂ ಬ್ರಿಟಿಷರಿಗೆ ಬೆಂಬಲವಾಗಿ ನಿಲ್ತಿದ್ದರಿಂದ ಅವರ ಮೇಲೆ ಯುದ್ಧವನ್ನು ಮಾಡುತ್ತಿರಲಿಲ್ಲ. ಈ ರೀತಿಯಾಗಿ ಬ್ರಿಟಿಷರು ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡಿದ್ದರು. ಇನ್ನೊಂದು ವಿಷಯ ಏನೆಂದರೆ, ಬ್ರಿಟಿಷರು ಪೂರ್ತಿ ಭಾರತವನ್ನು ಆಕ್ರಮಿಸಿಕೊಳ್ಳಲು 100 ವರ್ಷಗಳ ಸಮಯ ಹಿಡಿದಿತ್ತು. ಇದುವೇ ಇಂದಿನ ಚರಿತ್ರೆ ಆಗಿದೆ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.